ಇನ್ನು ಕರ್ತವ್ಯದಲ್ಲಿದ್ದ ಪೊಲೀಸ್ ಪೇದೆ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಕಲಬುರಗಿ ನಗರದ ಜಗತ್ತು ವೃತ್ತದಲ್ಲಿ ಪೇದೆ ಆತ್ಮಹತ್ಯೆ ಮಾಡ್ಕೊಂಡಿರತಕ್ಕಂಥದ್ದು. ತನ್ನದೇ ರೈಫಲ್ನಿಂದ ಶೂಟ್ ಮಾಡಿಕೊಂಡು ಪೇದೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಕರ್ತವ್ಯದಲ್ಲಿದ್ದ ಪೊಲೀಸ್ ಪೇದೆ ಸೂಸೈಡ್ ಆಗಿರ್ತಕ್ಕಂಥದ್ದು ಕಲಬುರಗಿ ನಗರದ ಜಗತ್ತು ವೃತ್ತದಲ್ಲಿ ಪೇದೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ತನ್ನದೇ ರೈಫಲ್ನಿಂದ ಶೂಟ್ ಮಾಡಿಕೊಂಡು ಪೇದೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಜವರ್ಗಿ ತಾಲೂಕಿನ ಶಿವಕುಮಾರ್ ಅಂತ ಹೇಳಿ ಮೃತ ದುರ್ದೈವಿ. ಶಿವಕುಮಾರ್ 2016ರಲ್ಲಿ ಪೊಲೀಸ್ ಇಲಾಖೆಗೆ ಸೇರಿದ್ರು. ಬಳಿಕ ಶಿವಕುಮಾರ್ ಕಲಬುರಗಿಗೆ ವರ್ಗಾವಣೆಯಾಗಿದ್ರು. ಸ್ಥಳಕ್ಕೆ ಪೊಲೀಸ್ ವಿಧಿ ವಿಜ್ಞಾನ ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾ ಇದೆ. ಏನೋ ವೈಯಕ್ತಿಕ ತೊಂದರೆಗಳು ಅಥವಾ ಡಿಪಾರ್ಟ್ಮೆಂಟಲ್ಲಿ ಏನು ತೊಂದರೆಗಳು ಗೊತ್ತಿಲ್ಲ. ಇನ್ನು ಮಾಹಿತಿ ಹೊರಗಡೆ ಬರಬೇಕು, ಯಾಕೆ ಈ ನಿರ್ಧಾರವನ್ನು ತೆಗೆದುಕೊಂಡ್ರು ಒಬ್ಬ ಪೊಲೀಸ್ ಪೇದೆ ಅಂತ ಹೇಳಿ. ಮತ್ತೊಬ್ಬರಿಗೆ ಧೈರ್ಯವನ್ನು ತುಂಬುವ ಒಂದು ಸ್ಥಾನದಲ್ಲಿ ಇದ್ಕೊಂಡು ಕಾಕಿ ಬಟ್ಟೆಯನ್ನು ಮೈ ಮೇಲೆ ಧರಿಸಿಕೊಂಡು ಗತ್ತಲು ತಿರುಗಾಡಿರ್ತಕ್ಕಂಥ ಪೇದೆ ಅವರ ಮನಸ್ಸು ಕುಗ್ಗೋದಕ್ಕೆ ಏನು ಕಾರಣ, ಆತ್ಮಹತ್ಯೆಯ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಏನು ಕಾರಣ, ಎಲ್ಲದರ ಬಗ್ಗೆ ಕೂಡ ಪರಿಶೀಲನೆ ಆಗಬೇಕು. ಪರಿಶೀಲನೆಯಿಂದ ನಿಜವಾದ ಕಾರಣ, ಆತ್ಮಹತ್ಯೆಗೆ ನಿಜವಾದ ಕಾರಣ ಆಚೆ ಬರಬೇಕು. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಕಲಬುರಗಿಯ ದೃಶ್ಯಗಳವು. ಕರ್ತವ್ಯದಲ್ಲಿದ್ದಾಗಲೇ ತನ್ನದೇ ರೈಫಲ್ನಿಂದ ಶೂಟ್ ಮಾಡಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥದ್ದು ಕಲಬುರಗಿಯ ಜಗತ್ತು ವೃತ್ತದಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದು. ಇವರು ಮೂಲತಃ ಜವರ್ಗಿ ತಾಲೂಕಿನವರು, ಶಿವಕುಮಾರ್ ಅಂತ ಹೇಳಿ. ಅವರಿಗೆ 2016ರಲ್ಲಿ ಈ ಇಲಾಖೆಗೆ ಸೇರ್ಕೊಳ್ತಾರೆ ಅವರು. ಅದಾದ ಮೇಲೆ ಕಲಬುರಗಿಗೆ ವರ್ಗಾವಣೆ ಆಗುತ್ತೆ. ಕರ್ತವ್ಯದಲ್ಲಿದ್ದಾಗಲೇ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಘಟನಾ ನಡೆದ ಸ್ಥಳವನ್ನ. ಅಲ್ಲಿ ಹೈಯರ್ ಆಫೀಸರ್ಗಳು ತನಿಖೆ ಮಾಡ್ತಾ ಇದ್ದಾರೆ, ಯಾಕೆ ಈ ನಿರ್ಧಾರ ತೆಗೆದುಕೊಂಡ್ರು ಅಂತ ಹೇಳಿ. ಸಿಟಿ ಆರ್ಮ್ಡ್ ರಿಸರ್ವ್ ಅಲ್ಲಿ ಕೆಲಸ ಮಾಡ್ತಾ ಇರುವ ನಮ್ಮ ಸಿಬ್ಬಂದಿ ಶಿವಕುಮಾರ್ ಅಂತ APC ಅವರು ಇವತ್ತು ಕಂಪ್ನಿ ಏನಂದ್ರೆ CR ಪೆಟ್ರೋಲ್ ಇರುತ್ತೆ, ಅದರಲ್ಲಿ ಅವರಿಗೆ ಯೋಜನೆ ಮಾಡಲಾಗಿತ್ತು. ವೆಹಿಕಲ್ ಅಲ್ಲೇ ಅವರು ನಮ್ಮ ರೈಫಲ್ ಇಂದ ಫೈರ್ ಮಾಡ್ಕೊಂಡಿರೋದು ಮಾಹಿತಿ ಬಂದಿದೆ. ಆ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಅವರ ಕುಟುಂಬದವರಿಗೆ ಕೂಡ ತಿಳಿಸಿದ್ರು ಮತ್ತು ಬ್ಯಾಲಿಸ್ಟಿಕ್ ಟೀಮ್, ಫೋರೆನ್ಸಿಕ್ ಮತ್ತು ನಮ್ಮ ಸೋಪೋ ಟೀಮ್ ವಿಶೇಷ ತಂಡ ಕರೆಯಿಸಿ ಸ್ಥಳ ಪರಿಶೀಲನೆ ಮಾಡ್ತಾ ಇದ್ದಾರೆ. ಪ್ರಾಥಮಿಕವಾಗಿ ತಿಳಿದು ಬಂದಿರುವ ಪ್ರಕಾರ ಕೆಲವು ವೈಯಕ್ತಿಕ ಕಾರಣಗಳಿಂದ ಈ ನಿರ್ಧಾರ ತೆಗೆದುಕೊಂಡಿರುವುದು ಬೆಳಕಿಗೆ ಬಂದಿದೆ. ಬಟ್ ಅವರೇನು ಕುಟುಂಬದವರು ಬಂದು ಏನು ತಿಳ್ಕೊಳ್ತಾರೆ ಅದ್ರ ಪ್ರಕಾರ ಮುಂದಿನ ಕ್ರಮವನ್ನು ತೆಗೆದುಕೊಳ್ಳಿ. ಇವರು ಮೊದಲೇ ಕೆಲಸ ಮಾಡಿ ಯಾವಾಗ ವರ್ಗಾವಣೆ ಆಗಿದೆ? ಇವರು ಅಪಾಯಿಂಟ್ ಆಗಿರುವಂಥದ್ದು ಬೆಂಗಳೂರು ರೂರಲ್ ಡಿಸ್ಟ್ರಿಕ್ಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಕಳೆದ ಒಂದು 3-4 ತಿಂಗಳ ಹಿಂದ್ಗಡೆ ಇಷ್ಟೇ ಇಲ್ಲಿ ಅಂತರ್ ಜಿಲ್ಲಾ ವರ್ಗಾವಣೆ ಆಗಿ ಬಂದಿದ್ದಾರೆ ಮತ್ತು ಇಲ್ಲಿ CR ಅಲ್ಲಿ ಅವರು ಕೆಲಸ ಮಾಡ್ತಾ ಇದ್ರು. ಕಳೆದ ಕೆಲವು ದಿನಗಳಿಂದ ವೈಯಕ್ತಿಕ ಕಾರಣಗಳಿಂದ ಸ್ವಲ್ಪ ಮಾನಸಿಕವಾಗಿ ಕುಂದಿದ್ರು ಅಂತ ಹೇಳ್ತಾ ಇದ್ದಾರೆ ಪ್ರಾಥಮಿಕವಾಗಿ. ಆದರೂ ಕೂಡ ಅವರು ಕುಟುಂಬದವರು ಏನು ದೂರ ನಿಲ್ತಾರೆ ಅದ್ರ ಮೇಲೆ ನಾವು ಮುಂದಿನ ಈ ಇನ್ಸಿಡೆಂಟ್ ಅರೌಂಡ್ 9 ಗಂಟೆ ಸುಮಾರಿಗೆ ನಡೆದಿದೆ. ಅದ್ರ ತಕ್ಷಣ ಇಮಿಡಿಯೇಟ್ ಅವ್ರ ಕುಟುಂಬದವರಿಗೆಲ್ಲ ಸಂಪರ್ಕ ಮಾಡಿದ್ವಿ. ಈಗ ವೈಜ್ಞಾನಿಕ ತಂಡಗಳು ಕೂಡ ಬಂದು ಸ್ಥಳ ಪರಿಶೀಲನೆ ಮಾಡ್ತಾ ಇದ್ದಾರೆ. ಮುಂದಿನ ಕ್ರಮ ಸಿಟಿ ಆರ್ಮ್ಡ್ ರಿಸರ್ವ್ ಅಲ್ಲಿ ಕೆಲಸ ಮಾಡ್ತಾ ಇರುವ ನಮ್ಮ ಸಿಬ್ಬಂದಿ ಶಿವಕುಮಾರ್ ಅಂತ APC ಅವರು ಇವತ್ತು ಕಂಪ್ನಿ ಏನಂದ್ರೆ CR ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.